ಕೊಂಡಜ್ಜಿ ಕೆರೆ ನೋಡ್ಕೊಂಡು ಹೊರಟಿದೀವಿ ಅಷ್ಟೇ. ನಮ್ದೊಂದು ಹಿಂಗೆ ರೆಸಾರ್ಟ್ ಇರಬೇಕಿತ್ತು, ಇಲ್ಲಿ ಈ ಥರ ಬಂದು ಸ್ಟೇ ಆಗಿ ಫುಲ್ ಎಂಜಾಯ್ ಮಾಡಿ ಹೋಗ್ಬೇಕಿತ್ತು ಗೈಸ್. ಅಲ್ಲಿಗೆ ನಿಂಚೋದು ಅಡುಗೆ ಮಾಡೋದಂತೆ, ಆ ಟ್ಯಾಂಕ್ ಉಂಟಲ್ಲ ಅಲ್ಲಿ. ಖುಷಿ ನೋಡ್ರಿ, ಖುಷಿ ಪಡ್ರಿ ಅಂತ ಬಿಟ್ಟಿದ್ದಾನೆ. ಒಪ್ಪ ದೇವ್ರೆ, ಆ ಅಸ್ತು ಅನ್ನು ದೇವ್ರೆ, ಪ್ಲೀಸ್ ಪ್ಲೀಸ್ ಇದೊಂದು ಕರ ಅಸ್ತು ಅನ್ನು ಪ್ಲೀಸ್. ನಮ್ಮ ಮಮ್ಮಿ ವಾಯ್ಸ್ ಅಲ್ಲೇ ಎಲ್ಲೋ ಬಿದ್ದೈತೇನೋ, ಅದಕ್ಕೆ ನಮ್ಮ ಒಂದು ಡೆಬಿಟ್ ಮಾಡಿದ್ದೀವಿ. ಡೆಬಿಟ್ ಕ್ರೆಡಿಟ್ ಅಲ್ಲ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊಹರಂ ಇರೋ ಕಾರಣ ಗೌರ್ಮೆಂಟ್ ಹಾಲಿಡೇ ಇದೆ ಅಲ್ವಾ, ಸೊ ಮಕ್ಕಳು ಮತ್ತು ನಮ್ಮ ಮನೆಯವರೆಲ್ಲ ಮನೇಲಿದ್ದಾರೆ. ಸೊ ಹಾಗೆ ಸ್ವಲ್ಪ ಎಲ್ಲರೂ ಹೊರಗೆ ಹೋಗ್ಬರೋಣ ಅಂತ ಅಂದ್ಕೊಂಡು ಇಲ್ಲೇ ಸುತ್ತಮುತ್ತ ಎಲ್ಲಿ ಯಾವ್ದಾದ್ರು ಪ್ಲೇಸ್ ಇದೆನಾ ಅಂತ ನೋಡಿದಾಗ ಕೊಂಡಜ್ಜಿ ಕೆರೆಗೆ ಹೋಗ್ಬರೋಣ. ತುಂಬ ಹೋಗೇ ಇಲ್ಲ ನಾವು ಇದುವರೆಗೂ, ಅದಕ್ಕೆ ಕೊಂಡಜ್ಜಿ ಕೆರೆಗೆ ಹೋಗ್ಬರೋಣ ಅಂತ ಅಂದ್ಕೊಂಡು ಮಕ್ಕಳು ನಾವೆಲ್ಲ ಹೊರಟಿದ್ದೀವಿ. ಬಟ್ ಸ್ವಲ್ಪ ಊಟ ಅಡುಗೆ ಮಾಡ್ಕೊಂಡು ಸಹ ಹೋಗ್ತಾ ಇದ್ದೀವಿ. ಚಿತ್ರಾನ್ನ ಮತ್ತು ಹಪ್ಳ ಅದನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮಾಮ ಬಂದಿದ್ರು, ಮಾಮ ಬರ್ರಿ ಹೋಗ್ಬರೋಣ ಅಂದಿದ್ದಕ್ಕೆ ಅಕ್ಕನ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಇವಾಗ ಮಾಮ ಅಕ್ಕ ಇಬ್ಬರು ಆಂದವೇ ಇದ್ದಾರೆ, ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ. ಸೊ ಏನು ಗೊತ್ತಾ, ಇಷ್ಟು ದಿನ ದಾವಣಗೆರೆಯಲ್ಲಿ ಫುಲ್ ಬಿಸಿಲು, ಒಂದು ಸ್ವಲ್ಪನೂ ಮಳೆನೇ ಬಂದಿಲ್ಲ. ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಿ ಇವತ್ತು ಮಳೆ ಬರ್ತಾಯಿದೆ. ಎಂಥ ಮಳೆ, ಅಯ್ಯೋ ದೇವ್ರೆ, ಮಳೆ ಬಂದರೂ ಸಾಕಾಗೈತೆ. ನಾವು ಟ್ರಿಪ್ ಹೋಗ್ಲಿದ್ರು ಪರವಾಗಿಲ್ಲ, ಮಳೆ ಬರಲಿ ಅಂತ ನಾವು ಅನ್ಕೊತಾ ಇದ್ದೀನಿ. ಸೊ ನೋಡೋಣ ಇವತ್ತು ಹೋಗ್ಬೇಕೋ ಏನು, ಹೋಗೋದೋ ಏನಿಲ್ಲೋ ಗೊತ್ತಿಲ್ಲ. ಫುಲ್ ನೆಂದೋಗಿದೆ ಗಾಡಿ. ಇಲ್ಲ ಮಳೆ ಫುಲ್ ಏನು ಬರಲ್ಲ ಅನಿಸುತ್ತೆ, ಯಾಕೆಂದರೆ ಮಾಡಾಗಿಲ್ಲ. ನೋಡಬೇಕು ಗೈಸ್. ಈಗ ಅಕ್ಕ ಮಾಮ ಬರ್ತಾ ಇದ್ದಾರೆ. ಏನು ಬಂದೇ ಬಿಟ್ಟರು ಮಳೆಗೆ ನೆನ್ಕೊಂಡು. ಅಕ್ಕ ಇಷ್ಟು ದಿನ ಮಳೆ ಇಲ್ಲದ್ದು, ನಾವು ಇವತ್ತು ಹೊರಗೆ ಹೋಗ್ಬೇಕಂದ ತಕ್ಷಣ ಮಳೆ ನೋಡಕ್ಕ. ಅಯ್ಯೋ ಎಂಥ ಮಳೆ. ಮಾಮ ಅಕ್ಕ ಶಿವದ ಅಂಗಡಿಲಿ ಇವಾಗ ಹೊರಟಿದ್ದೀವಿ. ನಮಗೆ ರೂಟ್ ಗೊತ್ತಿರಲಿಲ್ಲ, ನಮ್ಮ ಮಾಮ ಬರ್ತಿರೋದು ಚೆನ್ನಾಗಾಯ್ತು. ರೂಟ್ ಮ್ಯಾಪ್ ಹಾಕೊಂಡು ಹೋಗ್ಬೇಕಿದ್ದಿಲ್ಲ ಅಂದಿದ್ರೆ ನಮ್ಮ ಮಾಮ ರೋಡ್ ತೋರಿಸ್ತಾರೆ, ನಾವು ಹೋಗೋದು. ಇನ್ನು ಫುಲ್ ಮಳೆ ಬರ್ತಿರುವಾಗ ಹೋಗಿದ್ರೆ ಮುದ್ದೆ ಹೋಗ್ತಿತ್ತು, ಚೆನ್ನಾಗಿರ್ತಿತ್ತು. ಮಳೆ ಬಂದಿದ್ರೆ, ಬಟ್ ಮಳೆ ನಿಲ್ತು ಗಾಯ್ಸ್. ಸ್ವಲ್ಪ ಅಷ್ಟೇ, ಒಂದು 5 ನಿಮಿಷ ಮಳೆ ಸಾಕು. ಈ ವಾತಾವರಣ ಆಕ್ಚುಲಿ ಬೇಕಾಗಿತ್ತು ಅಲ್ವಾ ಚಿನಿ? ಒಂಥರ ಚೆನ್ನಾಗೈತೆ. ಈ ವಾತಾವರಣದಲ್ಲೇ ಜರ್ನಿ ಮಾಡ್ಬೇಕು, ಅದು ಬೈಕಲ್ಲಿ ಚೆನ್ನಾಗಿರುತ್ತೆ. ಮಳೆ ಬಂದರೆ ಹೆಂಗೆ ಮಾಡೋದು, ಹೋಗೋದೇನೋ ಹೋಗ್ತಾ ಇದ್ದೀವಿ. ಇವತ್ತೊಂದಿನ ಮಳೆ ಬರ್ಬಾರ್ದು. ಎಲ್ಲರೂ ಮಳೆಗಾಗಿ ಪ್ರೇಯರ್ ಮಾಡ್ತಿದ್ದಾರೆ. ನಾವು ನೋಡಿದ್ರೆ ಮಳೆ ಬರ್ಬಾರ್ದು. ಮಳೆ ಇಲ್ಲ, ಇವ್ರಿಗೆ ಯಾರಿಗೂ ಅಷ್ಟು ಇಷ್ಟ ಇಲ್ಲ ಗೈಸ್. ನಾನೇ ಒತ್ತಾಯ ಮಾಡಿ ಒಣ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ, ಪ್ಲೀಸ್ ಮಳೆ ಬರ್ಬಾರ್ದು. ಮಳೆ ಬಂದೇ ಬಿಡ್ತು. ಬೈ ಬೈ ಗೈಸ್. ಇಲ್ಲೇ ಅರ್ಧ ದಾರಿಗೆ ನಿಲ್ಸಿದೀವಿ ಈಗ. ಹೆಂಗ್ ಹೋಗುತ್ತೆ ಹೇಳಿ? ಹೋಗ್ತಾ ಇದೆ ಅಂತ ಗೈಸ್. ಹೋಗ್ಲಿ, ಬಾಯ್ ಬಾಯ್, ಹೋಗು ಜಲ್ದಿ. ಪ್ಲೀಸ್ ಈ ಕಡೆಗೆ ಹೋಗ್ಬಿಡು. ಇವತ್ತೊಂದಿನ ಈ ಕಡೆಗೆ ಮಳೆ ಇಲ್ಲ ನೋಡಿ. ಅದೇ ಮಳೆ ಇಲ್ಲ ಹೇಳಿ, ನಾನು ಶುಭದ ಕೊಟ್ಟು ಮಳೆ ಮಳೆರಾಗಿ ಮದುವೆ ಮಾಡಮ್ಮ. ಬರಲಿಲ್ಲ ಅಂದ್ರೆ ಬಂತಾನ ಕೊಡಲ್ಲ. ಯಾಕಕ್ಕೆ ಇವತ್ತೇ ಹಿಂಗ ಆಗತ್ತೆ? ಇಷ್ಟಿನ ದಬ ದಬ ದೊಡ್ಡಪ್ಪ, ನಿಮಗೆ ಏನ್ ಅನ್ಸ್ತಿದೆ? ತುಂಬಾ ಸಂತೋಷ. ಅಲ್ಲಲ್ಲೇ ನಿಲ್ಸ್ಕೊಂತ ಹೋಗ್ತಾ ಇದ್ದೇವೆ. ಎಲ್ಲರೂ ಹೊರಗೆ ಹೊಂಟಿವಿ. ಟ್ರಿಪ್ ಹೋಗ್ಬಂದ್ಮೇಲೆ ಎಲ್ಲೋ ಹೋಗಿಲ್ಲ. ಹಂಗಾಗಿ ಒಂಚೂರು ಹೋಗಿ ಬರೋಣ ಅಂತ ಹೊರಟ್ರೆ ಮಳೆಗೆ ಇಷ್ಟ ಇಲ್ಲ. ನಾವು ಈ ಕಡೆ ಮಳೆ ಇಲ್ಲ. ಬರೀ ನಿಲ್ಸ್ಕೊಂತಾನೋ ಅಂದ್ರೆ ಹೋಗೋಣ. ಬಿಡೋದ್ ಬೇಡ ಇವತ್ತಷ್ಟು.
ಅದು ಮುಂದೆ ಕೂತ್ಕೊಂಡ್ರೆ ಇನ್ನೂ ಸ್ವಲ್ಪ ಗಾಳಿ ಬರಲ್ವಾ? ಸಾರಿ, ಮಳೆ. ಸೋನೆ ಸೋನೆ ಹೋಗೋ ಜಾಗದಲ್ಲಿ ಮಳೆ ಇಲ್ಲ, ಈ ಕಡೆ ಮಳೆ ಐತೆ. ಥ್ಯಾಂಕ್ ಯು ದೇವ್ರೆ, ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾವೀಗ ಕಕ್ಕರಗುಳದಲ್ಲಿ ಇದ್ದೀವಿ. ಇಲ್ಲಿ ನೋಡಿದ್ರೆ ಒಂದು ರೋಡ್ ಹಸಿ ಆಗೈತೆ, ಇನ್ನೊಂದು ರೋಡ್ ಹಸಿ ಆಗಿಲ್ಲ. ಹೌದಲ್ಲೇ ಒಂದು ರೋಡ್ ಹಸಿ ಆಗೈತೆ, ಒಂದು ರೋಡ್ ಹಸಿ ಆಗಿಲ್ಲ. ಹೋಗೋ ರೋಡ್ ಹಸಿ ಆಗೈತೆ, ಬರೋ ರೋಡ್ ಹಸಿ ಆಗಿಲ್ಲ. ಅಯ್ಯೋ ಸಕ್ಕಕ್ಕೆ ಆಗಿಲ್ಲಲ್ಲ ಮಳೆ. ಹಿಂಗಾಗ್ಲೇಬಾರ್ದಿಲ್ಲ. ಈ ಕಡೆ ಅವ್ರಿಗೆ ಮಳೆ ಬಂದಿರುತ್ತೆ, ಈ ಕಡೆ ಅವ್ರಿಗೆ ಮಳೆ ಬಂದಿರಲ್ಲ. ಈ ಕಡೆ ಮನೆ ಮಳೆ ಬಂದೈತೆ, ಈ ಕಡೆ ಅವ್ರಿಗೆ ಮಳೆ ಬಂದಿರಲ್ಲ. ಅಯ್ಯಪ್ಪ. ಈಗ ಕಕ್ಕರಗುಳ್ಳ. ನೆಕ್ಸ್ಟ್ ಅವ್ರ ಗಾಡಿಗೆ ಊಟ ಬೇಕನ್ಸುತ್ತೆ. ಬಂದಿದ್ದಾರೆ, ಅವ್ರ ಖುಷಿಯಿಂದ ಮನೆಗೆ ಹೋಗಿ ಮಾಡಿ ಪ್ಲೀಸ್ ನನಗೆ ಕಾಣಿಸ್ತದೆ. ರೋಡ್ ನೋಡಿದ್ರೇ ಖುಷಿ ಆಗ್ತದೆ. ಬಿದ್ರೆ ಹೆಂಗಿರ್ತದೆ ಅಳ್ತು. ಗಾಡಿ ಎಲ್ಲ ಚಪಲೋಡಿರೆಲ್ಲ ಚಪಲೋಡಿ KSRTC ಬಸ್ ಒಂದೇ 111 ಇದರಲ್ಲೇ ಬರೋದು ಗೈಸ್. ಕೊಕ್ಕರಗುಳ್ಳ ಅಲ್ಲ, ಕೊಂಡಜ್ಜಿ ಕೆರೆಗೆ. ಕೊಂಡಜ್ಜಿ ಕೆರೆ ನೋಡಿ, ಬರೋರೆಲ್ಲ ಬಸ್ಸಿಗೆ ಬರೋರೆಲ್ಲ ಹಿಂಗೆ ಬರ್ಬೋದು. 111ನೇ ನಂಬರ್. ನಾವು ಅಮ್ಮ ಅಂತಾರೆ ಬಸ್ಸಿಗೆ ಕಳ್ಸ್ಕೊಂಡು ನೋಡ್ರಿ ಹಂಗೆ ಬ್ರಿಡ್ಜ್ ಬಂತು ಗೈಸ್ ಅಷ್ಟೇ. ಟಗ 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 ಮಮ್ಮಿ ರೋಡೆ ಸುತ್ತಾಯ್ತವ. ಪಪ್ಪ ಹಾರ್ಗೆ ಓದಿತ್ತವ ಮತ್ತೆ. ನೋಡಿ ಗೈಸ್, ಕ್ರಿಕೆಟ್ ಎಷ್ಟು ಚಂದ ಆಡ್ತಾರೆ. ಸಿಕ್ಸ್ ಅಣ್ಣ, ಸಿಕ್ಸ್ ಆಡ್ದ. ಪಪ್ಪಗೆ ಹೋಗು ಅಂದ್ರೆ ಹೋಗ್ಕೊಂತೀನಿ. ಸಿಕ್ಸ್ ಎಲ್ಲ ಅವರೆಲ್ಲ ತುಂಬಾ ಆಟ ಆಡಿದ್ದಾರೆ ಕ್ರಿಕೆಟ್. ಇವಾಗ ಬಿಟ್ರೆ ಪಾಪ ಹೋಗ್ತಾ ಇದ್ದಕ್ಕೆ. ಕೊಂಡಜ್ಜಿ ಕೆರೆ ಅರ್ಕಣ. ಕೊಂಡಜ್ಜಿ ಅಂತ ಏನಕ್ಕೆ ಹೇಳ್ತಾರೆ? ಕೊಂಡಜ್ಜಿ ಅನ್ಬೋದಿತ್ತಲ್ವಾ? ಯಾವ್ದು ನನ್ನ ಮಾತಿಲ್ಲ ಅರ್ಕಣ, ಮಾತಿಲ್ಲ. ಸ್ಪೀಚ್ಲೆಸ್. ನೋ ವರ್ಡ್ಸ್. ನನಗೆ ಕೇಳಿದ್ರೆ ನಾನು ಏನಮ್ಮ ಹೇಳಲಿ? ನಾವು ಕೊಂಡಜ್ಜ ಕೆರೆ ಅಂತಾನೆ ಹೇಳಲ್ಲ ತಗ. ಹೋಗ್ರು ನಾಳೆ ಮಾರ್ನಿಂಗ್ ಕ್ಲಾಸ್ ಐತೆ, ನನ್ಗೆ ಬರ್ತಿದ್ದಾರೆ ನೋಡಿ ಫ್ರೆಂಡ್. ಇವತ್ತು ಒಂದಿನ ರಜೆಗೆ ಇಷ್ಟೊಂದು ಎಂಜಾಯ್ ಮಾಡ್ತಿದ್ದಾರೆ. ನಾಳೆ ಮಾರ್ನಿಂಗ್ ಕ್ಲಾಸ್ ಇದೆ. ನಾವಂತೂ ಒಂದು ಶನಿವಾರ ಬಿಡಲ್ಲ, ಮಂಗಳವಾರ ಬಿಡಲ್ಲ. ಓದ್ಸಲಿ ಎಲ್ಲಿಗೆ ಹೋಗಿದ್ವಿ? ಶಿವಮೊಗ್ಗ ಹೋಗಿದ್ವಿ, ಅಪ್ಪಾಜಿ ತಾತನ ಹೋಗಿದ್ವಿ. ಈ ಸತಿ ಒಂದು ರಜೆ ಸಿಕ್ಕರು ಸಾಕು, ಅಟ್ಲೀಸ್ಟ್ ಒಂದು ಎಂಜಾಯ್ ಮಾಡಬೇಕು. ರಜೆ ಸಿಕ್ಕರು ಯೂಸ್ ಮಾಡಬೇಕು ಅಂತ. ಇವರೆಲ್ಲ ನಮ್ಮನ್ನ ಗಾಡ್ ಗಾಬರಿಯಿಂದ ನೋಡ್ತಾರೆ, ಎಲ್ಲರೂ ವಿಡಿಯೋ ಮಾಡ್ತಿರೋದಕ್ಕೆ. ದಾವಣಗೆರೆ ರೀತಿ ಬರ್ತಾ ಇದ್ದಾರೆ, ಅದು ವ್ಲಾಗ್ ಮಾಡ್ಕೊಂತ. ನಮ್ಮ ಮಮ್ಮಿ ವಾಯ್ಸ್ ಅಲ್ಲೇ ಎಲ್ಲೋ ಬಿದ್ದೈತೇನೋ, ಅದಕ್ಕೆ ದಾವಣಗೆರೆ ಬಂದಿದ್ದು. ಡೆಬಿಟ್ ಮಾಡಿದ್ದೀವಿ. ಡೆಬಿಟ್ ಕ್ರೆಡಿಟ್ ಅಲ್ಲ. ನಮ್ಮ ಲೊಕೇಶನಿಗೆ ನಾವು ರೀಚ್ ಆಗಿದ್ದೀವಿ. ಒಳಗೆ ಬಿಡ್ತಿಲ್ಲ, ಬೀಗ ಹಾಕಿದ್ದಾರೆ. ಅಲ್ಲಾಸಿಂದ ಹೋಗ್ಬೇಕು. ಓಕೆ, ಕೊಂಡಜ್ಜಿ ಕೆರೆಗೆ ರೀಚ್ ಆಗಿದ್ದೀವಿ ನಾವು. ಬನ್ನಿ ಗೈಸ್, ಒಳಗೆ ಹೋಗಿ ವಿಡಿಯೋ ಮಾಡಿ. ಇಲ್ಲೊಂದು ಸ್ವಲ್ಪ ಆಲ್ರೆಡಿ ಫೋಟೋಸ್ ಆಯಿತು ನಮ್ಮ ಫೋಟೋ ಸೆಕ್ಷನ್ ಮುಗೀತು ಇವಾಗ. ಈಗ ಅಲ್ಲಿ ಒಳಗೆ ಸ್ವಲ್ಪ ಹೊತ್ತು ಕೆರೆ ಅದು ನೋಡ್ಕೊಂಡು ತಂದಿರೋದು ತಿನ್ಕೊಂಡು ಹೋಗೋಣ ಗೈಸ್. ಏನಪ್ಪ ಗೊತ್ತಿಲ್ಲ ಪಾಪ. ಇಷ್ಟು ನೀರು, ಮಳೆನೇ ಬಂದಿಲ್ಲ ಆದ್ರೂ ಇಷ್ಟು ನೀರು. ಕೆರೆ ಇದು. ನೇಚರ್ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇವಾಗ ಮಳೆ ಬರಬೇಕು. ಅಲ್ಲಿ ನಿಂತ್ಕೋಬೋದು ಮಮ್ಮಿ, ನಾವು ಮಳೆ ಬರ್ಬೋದು. ಆ ವ್ಯೂ ಚೆನ್ನಾಗಿರುತ್ತೆ ಅಷ್ಟೇ. ಚಾನಲ್ ಈ ಸತಿ ರಜದಲ್ಲಿ ಎಂಜಾಯ್ ಮಾಡಿ ಚಾನಲ್ ಅಷ್ಟೇ. ಮುಂದಿನ ಸತಿ ಯಾವ ಚಾನಲ್ ಇಲ್ಲ, ಏನಿಲ್ಲ. ವಾವ್, ಮೋಡ ನೋಡಿ ಎಷ್ಟು ಚೆನ್ನಾಗಿದೆ. ಪೇಂಟಿಂಗ್ ಮಾಡಕ್ಕೆ ಆ್ಯಕ್ಚುಲಿ ಇದು ಎರಡಿದಾವೆ. ಇಲ್ಲಿ ಮೀನು ಹಿಡಿತಾ ಇದ್ದಾರೆ.
ವಿಡಿಯೋ ಮಾಡ್ತಿದ್ದಾಳೆ. ಕ್ಯೂಟ್ ಆಯ್ತದು. ಎಂತ ಮೀನಪ್ಪ ಇದೆ? ಬದುಕಿದ್ದೇನೆ. ಏನು ಜಿಲೇಬಿನ? ಜಿಲೇಬಿ ಇದ್ರ ಬಿಟ್ಟು ಅದ್ರ ಇರೋವಷ್ಟು ಅವೇನಾ? ಇಂದ ಇರಬೇಕು ಬರ್ತದ ಫಿಶ್. ಕಾಯ್ತಾರದು ನೋಡ್ಕೋ. ಅಲ್ಲಿ ಒಂದು ದೇವಸ್ಥಾನ ಇದೆ, ಆಮೇಲೆ ಹೋಗ್ತೀವಲ್ಲಿ. ಇಲ್ಲಿ ದೇವಸ್ಥಾನ ಇದೆ, ಆಮೇಲೆ ಹೋಗ್ಬೇಕು ಅಲ್ಲಿಗೆ. ಚೆನ್ನಾಗಿದೆ ನೀರೆಲ್ಲ. ಬನ್ನಿ ಬನ್ನಿ. ಏನಮ್ಮ ಹೊಡೆದಾರ ಚಿನ್ನ ಪಾಪ. ಅಮ್ಮಿ ಯಪ್ಪ ಇಷ್ಟೊತ್ತು ಕಾಲಿಟ್ಟು ಚೆನ್ನಾಗಿ ದೊಡ್ಡದು ಹೆಂಗೆ ಹಿಡಿತೀರಣ ತೋರಿಸ್ರಿ. ಏನಕ್ಕಕ್ಕ ಅದು ಜನವರಿಲಿ ಏನೋ ಹಾಕತ್ತಲ್ಲಕ್ಕ? ಸಂಕ್ರಾಂತಿ ಹಬ್ಬದ ಫುಲ್ ರಶ್ ಇರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಅಲ್ಲ. ನಾವು ಮಳೆಗಾಲದಲ್ಲಿ ಮಮ್ಮಿ ಬರ್ಬೇಕಣಕ್ಕ, ಯಾರು ಇಲ್ಬೇಕಂಗೆ ಬಂದ್ರೆ ನಾವು ನೆಮ್ಮದಿ ಇದ್ದು ಹೋಗ್ಬೋದು. ಆ್ಯಕ್ಚುಲಿ ಅಡುಗೆ ಮಾಡ್ಕೊಂಡು ಉಣ್ಬೇಕಿತ್ತು. ಇನ್ನು ಇಲ್ಲೆಲ್ಲ ಮಾಡ್ಕೊಂಡಿದ್ದಾರೆ ನೋಡು. ಒಲೆಗುಂಡು ಹೊಡಿದಾರೆ ನೋಡು. ಹೌದೇನಕ್ಕ? ಅಲ್ಲಿ ಹೌದಲ್ಲಕ್ಕ, ಕುಡಿಬೋದಿತ್ತಲ್ಲ. ಪಲಾವ್ ಮಾಡ್ಕೊಂಡು ತಿನ್ಬೋದಿತ್ತು. ನಮ್ಮ ಮಮ್ಮಿ ಪ್ರ್ಯಾಂಕ್ ಮಾಡ್ಬೋದಿತ್ತು ಗೈಸ್. ಹಾವಂಥದ್ದು ಏನಾದ್ರು ತಂದು ಮಾಡ್ಬೋದಿತ್ತು. ಬಟ್ ಏನು ಮಾಡಲಿ, ನನಗೆ ಈ ಪ್ಲೇಸ್ ಗೊತ್ತಿದ್ದಿಲ್ಲ. ಹಿಂಗೆಲ್ಲ ಐತೆ, ನಾನು ನೆಕ್ಸ್ಟ್ ಟೈಮ್ ಮಾಡೋಣ. ಗ್ರೀನ್ ಕಲರೇ ಹಾವು ತೊಗೊಂಡು ಇಟ್ಕೋಬೇಕು. ಇದು ಸ್ಟೋರಲ್ಲೆಲ್ಲ ಸಿಗುತ್ತದು ತಂತಿ. ಫುಲ್ ಹೆದ್ರು ಬಿಡ್ತಾರೆ ನಮ್ಮ ಮಮ್ಮಿ. ಹೆದ್ರು ಒಂದು ನಮ್ಮ ಮಮ್ಮಿ ಎಲ್ಲದಕ್ಕೂ ಹೆದರ್ತಾರೆ ಬಿಡಿ, ಹಾವಿಗಂತೂ ಫುಲ್ ಹೆದರಿಕೆ. ಮಾಡಬೇಕು. ನಿಮಗೇನಾದರೂ ಐಡಿಯಾಸ್ ಇದ್ದರೆ ಕಮೆಂಟಲ್ಲಿ ಹಾಕಿರಿ, ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಓಕೆ. ಅಲ್ಲೂ ಕುತ್ಕೋಬೋದಿತ್ತು. ಎಲ್ಲಿ ಅಂದರೆ ಇಲ್ಲಿ ಅಲ್ಲಿ ಚೆನ್ನಾಗಿದೆ. ಇಲ್ಲೆಲ್ಲ ಸ್ವಲ್ಪ ಟೀ ತಂದಿದ್ದೀನಿ ಗೈಸ್. ಯಾರ್ಯಾರಿಗೆ ಹೊರಗೆ ಬಂದಿಟ್ಟು ಟೀ ಹಿಂಗೆ ಪ್ಲಾಸ್ಕಲ್ಲಿ ಹಾಕೋ ಬಂದಿದ್ದೀನಿ. ಎಲ್ಲ ಹರ್ಷಿತ ಅಕ್ಕ ಹೇಳ್ಕೊಟ್ಟಿದ್ದೆ ಪ್ಲಾನ್. ಪಾಪ ನನಗೆ ಏನು ನೆನಪಿರ್ಲಿಲ್ಲ. ಅಕ್ಕ ಟೀ ಪ್ಲಾಸ್ಕಲ್ಲಿ ಹಾಕೊಂಡು ತಗೊಂಡೋಗು, ಲೆಮನ್ ರೈಸ್ ಮಾಡ್ಕೊಂಡು ತಗೊಂಡೋಗು, ಎಲ್ಲ ಐಡಿಯಾ ಕೊಟ್ಟಿದ್ದೆ. ನೀನು ಹೇಳ್ದಂಗೆ ಎಲ್ಲ ತಗೊಬಂದಿ ನೋಡಿ ಹರ್ಷಿತಾ. ನೀನೇನು ಟೀ ಮಾಡ್ಕೊಂಡು ಹೋಗು ಅಂದ್ರೆ ಟೀ ತಗೊಬಂದಿದ್ದೀನಿ ನೋಡಿಲ್ಲ. ನೀನ್ ಇಲ್ಲಿಲ್ಲ ಅಂದ್ರೆ ನಿಂದೆ ಗುಣಗಾನ ಹರ್ಷಿತಾ. ನೀನ್ ಇಲ್ಲಿದ್ದಂಗೆ ಹೆಂಗೆ ಏನಕ್ಕ ನೀಟಾಗಿ ಹೇಳಕ್ಕ. ಏನಾಗ ಅದೇ ಹೇಳ್ದಲ್ಲ ನೀಟಾಗಿ ಹೇಳಕ್ಕ. ಬೇಡ ಬೇಡ ನೀನೇ ಹೇಳಕ್ಕ. ಅಡವಿ ಅಡತ್ತಾಯಿ ಮನೆ ಮಲ್ತಾಯಿ ಅಂತಮ್ಮ. ಇಲ್ಲಿ ಏನೇ ಕಟ್ಗೆ ಬಂದ್ರು ತುಂಬಾ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಏನ್ ಮಮ್ಮ ಡಬಲ್ ಊಟ ಮಾಡ್ಬಿಡ್ತೀವಲ್ಲ ಮನೆಗಿಂತ ಡಬಲ್. ಹೌದೌದು, ಅದಕ್ಕೆ ಆಗ ಅದೇ ಹೇಳಿದಾರೇನಪ್ಪ. ಅರ್ಥ ಆಗ್ತೇನಮ್ಮ? ಅಂದ್ರೆ ಅಲ್ಲ, ಅಡವೆ ಅಂದ್ರೆ ಕಾಡಿಗೆ ಮಲ್ತಾಯಿ ಇದ್ದಂಗ. ಕಾಡು ಸ್ವಂತ ತಾಯಿ, ಮನೆ ಐತಲ್ಲ ಅದು ಮಲ್ತಾಯಿ. ನನಗೆ ಏನು ಕೇಳ್ತಂತ ಗೊತ್ತಾಯ್ತು ಅಕ್ಕ, ಬಟ್ ಆ ಗಾದೆ ನೀಟಾಗಿ ಅರ್ಥ ಆಗ್ಲಿಲ್ಲ. ಅಡವಿ ಗಿಡವಿ ಬಿಡು ರೈಮಿಂಗ್ ಮಾಡ್ತಿತ್ತಲ್ಲ. ಹಾ ಶುಭದ ಏನಮ್ಮ ನಿಮ್ದು ಏನಾರು ಒಂದು ವರ್ಡ್, ಮುತ್ತಿನಂತ ಮಾತು ಒಂದು ವರ ಬರ್ಲಿ.
ನಿಮ್ಮ ದೊಡ್ಡ ಮುಂದೆ ಹೇಳು ಗೊದ್ದನೆ ಬರ್ತೈತೆ ಹತ್ರ ಅರ್ಪಣ ನೀನಮ್ಮ ಏನಾರು ಕೊಡ್ತಾಳೆ ಅಂತ ತುಂಬ ಚೆನ್ನಾಗಿದೆ. ಅಕ್ಕ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಚೆನ್ನಾಗೈತೆ ಅಕ್ಕ. ಮಮ್ಮ ಹೆಂಗೈತೆ ಟೇಸ್ಟ್? ಚೆನ್ನಾಗಿತ್ತಮ್ಮ. ಇಷ್ಟ ಆಯ್ತಾ? ಸೂಪರ್ ಸೂಪರ್. ಸೂಪರ್. ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡ್ತೀರಾ? ಹೊಸದ್ ಮಾಡ್ಕೊಂಡ್ ಬರ್ತೀನಿ ಈಗ ಮನೆಗೆ ಹೋಗಿ. ಈಗ ಹೋಗಿ ಮಾಡ್ಕೊಂಡು ಇಲ್ಲೇ 15 ಕಿಲೋಮೀಟ್ರ್ ಅಮ್ಮಿ, 15 ಕಿಲೋಮೀಟ್ರ್. ಚಿತ್ರಾನ್ನ ತಿನ್ನ ಬಜ್ಜಿ ಸಾಕ 15 ಏನು ತಮ್ ತಿಂದಮ್ ಬೆಟ್ಟಂ ಕಿತ್ತಿತ್ತಂ ಅಂದರೆ ಇಟ್ಟಿದ್ದನ್ನ ತಿಂದು ಬೆಟ್ಟ ಎತ್ತ ಶಕ್ತಿ ಬರಬೇಕು ಅಂತ. ಮುದ್ದಿನ ನಾವು ನಲ್ಕರ್ಗಾಕ್ತೀವಿ. ಹೌದೇನೋ ಇವಾಗ ತಗೊಬಂದಿದ್ದೆಲ್ಲ ತಿಂದಾಯ್ತು, ಪ್ಯಾಕಿಂಗ್ ನಡೀತಾ ಇದೆ. ಇವಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡೋದು ಆಯಿತು. ಇಷ್ಟೇ ಟ್ರಿಪ್. ಚೆನ್ನಾಗಿತ್ತು ಗೈಸ್ ಬಂದಿದ್ದು. ಒಂಥರ ಏನೋ ವಾರಕ್ಕೊಂದ್ಸತಿ ರಿಲೀಫಾಗಿ ಬರ್ಬೇಕು ಹಿಂಗೆ. ಏನಕ್ಕ ಮೈಂಡ್ ಫ್ರೆಶ್ ಆಗುತ್ತೆ ಬಂದರೆ ಒಂಥರ. ಅಪ್ಪಿ ಏನು ಅನಿಸ್ತಪ್ಪಿ? ಹೌದಲ್ವಾ? ಒಂಥರ ಫ್ರೆಶ್ ಆಯಿತು, ರಿಲೀಫ್ ಆಯಿತು. 4 ಜನ ಬಂದು ಅಲ್ಲಿ ಪೊಲೀಸ್ ಇರೋತ್ತಾಗ ನಿಂತು ಆರಾಮಾಗಿ ನಡ್ಕೊಂಬಂದ್ಬಿಡ್ಬೋದು ಗೈಸ್. 4 ಜನ ಯಾವ ಕಾರಣಕ್ಕೂ ಗಾಡಿಗೆ ಬರಬೇಡ್ರಿ. ಒಂದೊಂದು ಹಿಂಗೆ ರೆಸಾರ್ಟ್ ಇರಬೇಕಿತ್ತು. ಇಲ್ಲಿ ಈ ಥರ ಬಂದು ಸ್ಟೇ ಆಗಿ ಫುಲ್ ಎಂಜಾಯ್ ಮಾಡಿ ಹೋಗ್ಬೇಕಿತ್ತು ಗೈಸ್. ಯಾವಾಗ ನಮ್ಮ ಆಸೆಗಳನ್ನೆಲ್ಲ ಭಗವಂತ ಈಡೇರಿಸ್ತಾನೆ. ಏನಕ್ಕ ಈ ರೆಸಾರ್ಟ್ ನಮ್ಮದೇ ಆಗಿರಬೇಕಿತ್ತು, ಚೆನ್ನಾಗಿರ್ತಿತ್ತು. ಬಂದು ಹಿಂಗೆ ಒಂದಿನ ಇಲ್ಲೇ ಹಾಲ್ಟಾಗಿ. ಏನು ಮಮ್ಮ ಹೌದಾ? ಇಲ್ಲ ಇದು ನಮ್ಮದೇ ಆಗಿದ್ರೆ ಅಂತ ಕಲ್ಪನೆ ಮಾಡ್ಕಮ್ಮಮ್ಮ. ಒಳಗೆ ಹೋಗಿ ರೆಸ್ಟ್ ಮಾಡ್ಕೊಂಡು ಇವತ್ತೊಂದಿನ ಇಲ್ಲೇ ಸ್ಟೇ ಆಗಿ ನಾಳೆ ಹೋಗ್ಬೋದಿತ್ತು. ಈ ಥರ ಸುತ್ತ ಕಾಡು ಮಧ್ಯೆ ನಾವು ನೋಡೋಕ್ಕಷ್ಟೇ ಕೊಟ್ಟಿದ್ದಾನಲ್ಲ, ಹೇಳೋಕ್ಕಾಗಲ್ಲ ಅಕ್ಕ. ಹಿಂಗಿದ್ದಾರೆ ಹಿಂಗೆ ಇರಲ್ಲ, ಮುಂದೊಂದಿನ ಬರ್ಬೋದೇನೋ. ಜಸ್ಟ್ ನೋಡೋಕೆ ಖುಷಿ ಪಡ್ರಿ ಅಂತ ಹಿಂಗೆ ಬಿಟ್ಟಿದ್ದಾನೆ. ನಾಳೆ ಇಂಥ ರೆಸಾರ್ಟ್ ಇರ್ತದೆ, ಇದಕ್ಕೂ ದೊಡ್ಡದಿರ್ತದೆ ಗೊತ್ತಿಲ್ಲ. ಒಪ್ಪ ದೇವ್ರೆ, ಆ ಅಸ್ತು ಅನ್ನು ದೇವ್ರೆ, ಪ್ಲೀಸ್ ಪ್ಲೀಸ್ ಇದೊಂದು ಕರ ಅಸ್ತು ಅನ್ನು ಪ್ಲೀಸ್ ಪ್ಲೀಸ್ ಪ್ಲೀಸ್. ಬಿಸಿ ಐತೆ ಇಲ್ಲ ಗೊತ್ತಿಲ್ಲ ಕಟ್ಟಿ ನನಗೆ. ಬಿಸಿ ಐತಮ್ಮ. ಹಾಂ ಹೌದಾ? ನೀವು ಕುಡೀರಿ ಮಮ್ಮ. ಅಕ್ಕಗೆ ಹಾಕು ಫುಲ್ 4 ಆಫ್. ಇನ್ನೂ ಆಯ್ತಾ? ಹಾಕು ನಮಗೆ ಹಾಕು. ಹ್ಞೂ ತಣ್ಣಗೆ ಹಾಕತ್ ಕುಡೀರಿ, ಆಮೇಲೆ ಬೇಕಾರೆ ಹಾಕೋಣ. ತಡೀರಿ. ಚೇರ್ಸ್. ಆ ಚೇರ್ಸ್ ಮಾಡೋಕೆ ಹೋಗಾರ್ದು ಚಲ್. ಹಾಂ ಸಮಾಧಾನ ಆತ ಇವಾಗ? ಹಾಂ ಸಾಕಕ್ಕ, ಇಷ್ಟು ಬಿಸಿ ಇದ್ರೆ. ಹಾಂ ಚೆನ್ನಾಗಿತ್ತು. ಹೌದು. ಏನಪ್ಪಿ ಖುಷಿ ಆಯ್ತಾ? ದೊಡ್ಡ ಲೋಟದಲ್ಲಿ 1 ಲೋಟ ಹಿಡಿತು ಮಮ್ಮ. ಸಾಕಲ್ಲ ಇಷ್ಟು? ಬಹಳ ಸ್ವಚ್ಛತೆಯನ್ನು ಕಾಪಾಡಿದ್ದೇವೆ. ನಾವು ಪ್ಲೇಟ್ ಊಟ ಮಾಡಿದ ಪ್ಲೇಟ್ಗಳನ್ನೆಲ್ಲ ಮತ್ತು ಏನೇನು ವೇಸ್ಟೇಜ್ ಎಲ್ಲ ನಾವು ಮತ್ತೆ ಎಕ್ಸ್ಟ್ರಾ ಕವರಲ್ಲಿ ಹಾಕ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿ ಯಾವುದೇ ಥರದ ನಾವೇನು ಎಲ್ಲೂ ಹಾಕಿಲ್ಲ ಸುತ್ತಮುತ್ತ. ಏನು ಅಂದರೆ ಸ್ವಚ್ಛತೆ ಕಾಪಾಡಬೇಕು ಅಂತ ಎಲ್ಲರೂ ಇದೇ ಥರ ಸ್ವಚ್ಛತೆ ಕಾಪಾಡಿ. ಹಾಂ ಹೌದು ನಿಜ ಅಕ್ಕ. ಏನು ಗೊತ್ತಾ ಅಕ್ಕ, ಪ್ಲ್ಯಾನ್ ಮಾಡ್ಕೊಂಡು ಬರಬಾರ್ದು ಅಕ್ಕ. ಆ್ಯಕ್ಚುಲಿ ನೀವು ಬರೋಗಾರೆ ಮಳೆ ಬಂದ್ಬಿಡ್ತಲ್ಲ, ನನಗೆ ಅಳುನೇ ಬಂದ್ಬಿಟ್ಟಿತ್ತು. ಎಲ್ಲಿ ಕ್ಯಾನ್ಸಲ್ ಮಾಮ ಭಾನುವಾರ ಹೋಗೋಣ ಬಿಡು ಅಂತ. ಅದ್ರಾಗು ನನಗೆ ಎಲ್ಲಿ ಬರಲ್ಲ ಅಂತ ನನಗೆ ಬೇಜಾರು. ಅದು ಬೇರೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಕ್ಕ, ಹಂಗಾಗಿ ಬೇಜಾರಾಗಿತ್ತು ನನಗೆ. ಮಳೆ ಬಂದರೂ ಪರವಾಗಿಲ್ಲ ಹೋಗೋಣ ಅಂತ. ಅದ್ರಾಗ ನಾನು ನಿನಗೆ ಫೋನ್ ಮಾಡ್ದಾ, ನೀನು ಬರಲ್ಲ ಅಂತ ನನಗೆ. ಆಮೇಲೆ ಬರ್ತೀನಿ ಅಂದೆ. ಹೌದು ಅರ್ಜೆಂಟ್ ಇದ್ರು ನೋಡಕ್ಕ ಒಂದಿನ ಏನೋ ಒಂಥರ ಮೈಂಡ್ ರಿಲೀಫ್ ಆದಂಗೆ ಆಯ್ತು, ಒಂಥರ ಖುಷಿ ಆಯ್ತು ಪ್ರಕೃತಿ ಮತ್ತೆ. ಹೌದು 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 ಹೌದು. ಏನಮ್ಮ ಚಿಕ್ಕಿಗೆಲ್ಲ ವಿಡಿಯೋ ಕಾಲಲ್ಲಿ ತೋರಿಸಿದ್ರಾ? ಹಾಂ
ಯಾಕೆ ಮೀಟಿಂಗ್ ಇತ್ತಂತ? ರೆಡಿ ಸ್ಟಡಿ. ನನಗೆ ಗೊತ್ತ ಹಿಡಿದ್ಬಿಟ್ಟಿತ್ತು ಕಾಲಿಗೆ. ಹೌದಾ? ಸ್ವಲ್ಪ ಪುಳಿಯೋಗರೆ ಉಳಿದಿತ್ತು, ಇಲ್ಲಿ ನಾಯಿ ಬಂದಿತ್ತು ಅಂತ ಅದಕ್ಕೆ ಆಗ್ತಾಯಿದೆ. ಪಾಪ ಅದ್ರ ಕಾಲು ಏನೋ ಆಗ್ಬಿಟ್ಟಿದೆ ಗೈಸ್. ಪಾಪ, ಅಯ್ಯೋ. ಬಾಯ್ ಬಾಯ್ ಬಾಯ್, ನಮ್ಮದು ಟ್ರಿಪ್ ಮುಗೀತು, ಬಾಯ್. ಹ್ಞೂ, ಎಂತ ಮಾಡೋದು, ಆಯ್ತಲ್ಲ. ಹೇಳಿದ್ರೆ ಕೇಳಂಗಿಲ್ಲ ನೋಡಿ ಇವರು. ಇನ್ನೊಂದೆರಡು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ರೆ ಅದಕ್ಕೆ. ಹ್ಞೂ, ಟೀ ಕುಡಿದ್ವಿ. ಅಕ್ಕ ಉಂಡು ತಿಂದು ಮಾವಿನ ಹಣ್ಣು ತಿಂದು ಟೀನು ಕುಡ್ದಿರಲ್ಲ, ನಿಮ್ದು ಹೊಟ್ಟೆನೇ ಏನಂತ ಕೇಳಕತ್ತಾಳ ಹರ್ಷಿತಾ. ಬಾಯ್ ಬಾಯ್ ಗಾಯ್ಸ್, ಬಾಯ್. ಇಲ್ಲಿಗೆ ಕೊಂಡಜ್ಜಿ ಕೆರೆಯ ಟ್ರಿಪ್ಪು ಮುಗೀತು. ಒನ್ ಡೇ ಟ್ರಿಪ್ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಎಲ್ಲ ಬಂದು ತುಂಬಾ ಎಂಜಾಯ್ ಮಾಡಿದ್ವಿ. ಬೆಸ್ಟ್ ಮೆಮೊರೀಸ್. ಸ್ವಲ್ಪ ರೀಲ್ಸ್ ಮಾಡಿದ್ದೀವಿ. ಒಂದೆರಡು ರೀಲ್ಸ್ ಮಾಡಿ ಫೋಟೋಶೂಟ್ ಎಲ್ಲ ಆಯಿತು. ಚೆನ್ನಾಗಿ ಬಂದಿತ್ತು ಈ ಪ್ರಕೃತಿ ಮಧ್ಯೆ ಫೋಟೋಸ್ ವೀಡಿಯೋಸ್ ಎಲ್ಲ ಚೆನ್ನಾಗಿತ್ತು ಗಾಯ್ಸ್. ನಮ್ಮ ಮಾಮರ ಹತ್ರ ಕೇಳೋಣ ರಿವ್ಯೂ. ಊಟ ಮಾಡಿದ್ವಿ, ಕಣ್ ತುಂಬಿ ಉಲ್ಲಾಸ ಆಗಿದೆ, ಸಂತೋಷ ತುಂಬಿದೆ. ಎಲ್ಲ ಊಟ ತಗೊಂಬಂದು ಮಾಡ್ಕೊಂಡು ಎಲ್ಲ ಊಟ ಮಾಡಿ ಎಲ್ಲ ಪ್ರಕೃತಿ ಸೌಂದರ್ಯ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಅನಿಸ್ತು, ಖುಷಿ ಅನ್ನಿಸ್ತು, ಸೂಪರ್ ಆಗಿತ್ತು. ಇಲ್ಲೆಲ್ಲ ನೋಡಿ ಕೊಂಡಜ್ಜಿ ಕೆರೆ ನೋಡ್ಕೊಂಡು ಹೊರಟಿದ್ದೀವಿ ಅಷ್ಟೇ. ತುಂಬ ಚೆನ್ನಾಗಿತ್ತು. ಹೊರಗೆ ಹೋಗ್ಬೇಕು ಅಂದರೆ ನಾವು ಆ ಕಾಡು ಮೇನ್ ಡೋರ್ ಲಾಕ್ ಮಾಡಿದ್ದಾರೆ ಗಾಯ್ಸ್. ಹೋಗ್ತಾ ಇದೀವಿ ಬಸ್. ಬಾಯ್ ಗಾಯ್ಸ್. ನಾನು ಹೋಗ್ಬೇಕೀಗ, ಮತ್ತು ನಾನಂತೂ ಇಲ್ಲಿರೋಕ್ಕಾಗಲ್ಲ. ನಾನು ಹೇಳ್ದಂಗೆ ಪ್ರ್ಯಾಂಕ್ ಮಾಡೋಕ್ಕೆ ಏನಾದರೂ ನಿಮ್ಮ ಹತ್ರ ಐಡಿಯಾಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಅದು ನಾನು ಮಾಡೋ ಅಂಥದ್ದು. ಯಾಕಂದರೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ನಮ್ಮ ಮಮ್ಮಿ ನನ್ನ ಮೇಲೆ ಹಿಂಗೆ ರಿವೆಂಜ್ ತೊಗೊಂಡ್ರು ಅಂತ. ಸೊ ಅಗೇನ್ ನಾನು ಅವರಿಗೆ ಮತ್ತೆ ಪ್ರ್ಯಾಂಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ಐಡಿಯಾಸ್ ಬೇಕಾಗಿದೆ. ನಿಮ್ಮ ಕಡೆಯಿಂದ ಬರಲಿ ಐಡಿಯಾಸ್ ಈ ಸಲ. ನೀವು ಐಡಿಯಾಸ್ ಕೊಟ್ಟಿರೋದ್ರಿಂದಲೇ ನಾನು ಸೆಲೆಕ್ಟ್ ಮಾಡಿಕೊಂಡು ಮಾಡ್ತೀನಿ. ಓಕೆ, ಬನ್ನಿ ಹೋಗೋಣ. ನಿಜವಾದ ಕರೆ ವ್ಯೂ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾರೆ ನಗಿಸ್ತಾರೆ. ಆಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಯಾರ್